ಈ ಮನೆಗಿರೋ ಎಲ್ಲರಿಗೂ ನನ್ನ ಮಗನ ಕಂಡ್ರೆ ಆಗೋದೇ ಇಲ್ಲ. ನನ್ನ ಹತ್ರ ಹೇಳ್ಬೇಕಾಗಿಲ್ಲ ನೀನು ಮಾತು. ಏಯ್, ನಾನು ಈ ಮನೆ ದೊಡ್ಡ ಸೊಸೆ, ನಾನು ಹೇಳ್ದಂಗೆ ನಡಿಬೇಕು, ನೀನು ಹೇಳ್ದಂಗೆ ನಡಿಬೇಕು. ಅದು ನಿನ್ನ ಭ್ರಮೆ ಅಷ್ಟೇ. ನಿಂಗೆ ಎಷ್ಟು ಅಕ್ಕೈತೆ ನನಗೂ ಅಷ್ಟೇ ಅಕ್ಕೈತೆ. ಏಯ್, ನಾನು 10 ಜನ ಮುಂದೆ ತಾಳಿ ಕಟ್ಕೊಂಡಿದ್ದೀನಿ, ನಿನ್ನಂಗೆ ಓಡ್ ಬಂದಿಲ್ಲ ನಾನು. ಸವಿತಕ್ಕ, ನಾಲ್ಗೆ ಬಿಗಿಡ್ ಮಾತಾಡೋ ಅಷ್ಟೇ. ಇಲ್ಲ ನಾನು ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಒಂದು ಜೊತೆ ಬಟ್ಟೆಗೂ ಕೂಡ ಗತಿಲ್ದಿರ ಓಡ್ ಬಂದೆ ನನ್ನ ಹತ್ರ ಮಾತಾಡ್ತೀಯ ನೀನು? ಹಾಂ, ಅದಕ್ಕೆ ಏನು ಮಾತಾಡ್ತಾ ಇದ್ದೀರಾ? ನಾಲ್ಗೆ ಸ್ವಲ್ಪ ಬಿಗಿಡ್ ಮಾತಾಡಿ. ಮನೆಗೆ ದೊಡ್ಡ ಸೊಸೆ ಹೆಂಗಿರ್ಬೇಕು? ಏನು ಹಂಗೆ ಮಾತಾಡ್ತಾ ಇದ್ದೀರಾ? ಓಡ್ ಬಂದಳು ಅಂತ ನಾನು ಅವಾಗಿಂದ ಕೇಳ್ಸ್ಕೊಂತ ಇದ್ದೀನಿ. ಓಹೋ, ನೀನೊಬ್ಬನ ಬಾಕಿ ಇದ್ದಪ್ಪ ನನಗೆ ಬುದ್ಧಿ ಮಾತಾಡಕ್ಕ. ಎಲ್ಲರೂ ಹೇಳಿದ್ದಾಯ್ತು, ಊರೆಲ್ಲ ಹೇಳಿದ್ದಾಯ್ತು, ಮನೆ ಎಲ್ಲರೂ ಹೇಳಿದ್ದಾಯ್ತು. ನೀನೊಬ್ಬನ ಬಾಕಿ ಇದೆಯಾ ಬುದ್ಧಿ ಮಾತಾಡಕ್ಕೆ? ನಾನು ನನ್ನ ಮಗನು ಇರೋದು ಈ ಮನೆಗೆ ಯಾರಿಗೂ ಇಷ್ಟ ಇಲ್ಲ. ನಾವಿವಾಗ ಮನೆ ಬಿಟ್ಟು ಓದ್ತಾ ಇದ್ದೀರಿ. ಯಾಕೆ ಬೇಕು? ಯಾಕೆ, ಏನಾಯ್ತೆ? ಓಹ್, ಬಾಮ್ಮ ತಾಯೇ ಬಾ. ಲೈಕ್ ಏನೋ ಬಂದಿರೋದು ನಿಂಗೆ, ಯಾಕೆ ಹಿಂಗಾಡ್ತಾ ಇದೆಯಾ? ಅಲ್ಲ, ಮಗು ಕೈ ಹೇಳ್ಕೊಡು ಅಂತ ಬಿಟ್ಟರೆ ದಬ ದಬ ಅಂತ ಬಾಚ್ಬಿಡೋದಾ? ಸರಿನಾ? ನೀನು ಸೊಸೆ ಮಾಡ್ತಾ ಇರೋ ಕೆಲಸ. ಅತ್ತೆ, ನಾನಂತೂ ಹೊಡೆದಿಲ್ಲ ಮಗುನ, ನಾನೇ ಕೊಡಿಲಿ ಮಗುನ. ಜೋರಾಗಿ ಗದ್ರಿದ್ದೆ ಅಷ್ಟೇ, ಅಷ್ಟಕ್ಕೆ ಅವನು ಹತ್ಕೊಂಡ. ನಾನೇ ಕತೆ ಹೊಡಿಲಿ ಮಗುನ? ಹಾಂ, ಅಷ್ಟಕ್ಕೆ ಬಂದು ಓ ಅಂತ ಗಲಾಟೆ ಮಾಡ್ತಾಳೆ. ನೀನು ಓಡ್ ಬಂದವಳು ಅಂತವಳು ಇಂಥವಳು ಅಂತ. ಏಯ್, ಅದೇನು ಮಾತಿಗೆ ಮಾತಾಡ್ತಾ ಇರೋದು ನೀನು? ಹಾಂ, ಅವ್ನಿಗೆ ಎಷ್ಟು ಹೇಳ್ಕೊಟ್ಟು ತಲೆಕೆ ಹತ್ತುತ್ತಾ ಇಲ್ಲ. ನೀನು ಜೋರಾಗಿ ಗದ್ರದಿದ್ರೆ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೆ. ಇದು ಮಾಮೂಲಿನ ಬಿಡು ಅಂತ ಅವನಿಗೂ ಸುಮ್ಮನೆ ಆಗ್ತಾನೆ. ಗದ್ರಲಿ ಬಿಡು, ಗದ್ರದೇ ಏನಾಯ್ತು? ಇಲ್ಲ ಒಂದು ಏಟ ಹಾಕ್ಲಿ ಬಿಡು. ನನ್ನ ಮಗನ ಯಾಕೆ ಹೊಡಿಬೇಕು? ನಾನು ನೆನ್ನೆ ಹೇಳಿದಂತಾನೆ ಅವಳು ಹೇಳ್ಕೊಡೋದು ಬೇಡ ಅಂತ. ನಿಮ್ಮ ಯಜಮಾನು ನಾನು ಹೇಳಿದ್ದು ಹೇಳ್ಕೊಡು ಅಂತ. ಅಮ್ಮ, ಅದೆಲ್ಲ ಕತೆ ಬೇಡ. ನನಗೆ ಎಲ್ಲಾರ ಬೇರೆ ಮನೆ ಮಾಡಿಕೊಡ್ರಿ, ಇಲ್ಲ ಅಂತಂದ್ರೆ ನನ್ನ ಪಾಡಿಗೆ ನಾನು ಊಟದ ಮನೆ ಕೊಡ್ತೀನಿ. ಓ, ಹಂಗಾದ್ರೆ ರಾಮನು ಲಕ್ಷ್ಮಣ್ಣಂಗಿರೋ ನಮ್ಮ ಅಣ್ಣನ ದೂರ ಮಾಡ್ಬೇಕಂತ ನಿಂತಿದ್ಯಾ? ಹಾಂ, ಅದೆಲ್ಲ ಬೇಕಾಗಿಲ್ಲ. ರಾಮನು ಲಕ್ಷ್ಮಣ್ಣಂಗೆ ಇದ್ಬಿಟ್ರಿ ನೀವು. ನನಗೆ ಬೇರೆ ಮನೆ ಮಾಡಿಕೊಟ್ರಿ, ಇಲ್ಲ ಅಂತಂದ್ರೆ ನನ್ನ ಮಗನ ಕರ್ಕೊಂಡು ನಾನು ಊಟದ ಮನೆ ಕೊಡ್ತೀನಿ ಅಷ್ಟೇ. ನನಗೆ ಈ ಮನೆಗೆ ದಿನ ಜಗಳ ಆಡೋಕೆ ಇಷ್ಟ ಇಲ್ಲ. ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಏನು ಈ ಮನೆಗೆ? ನನ್ನ ಮಗನ ಗೋಳೆ ಕಂದಿದ್ರೆ ನಿಮ್ಗೆ ತಿಂದಣ್ಣ ಜೀವನನೇ ಆಗಲ್ಲ. ಏ ಶಿವ, ಶಿವ, ಯಾಕ ಬರ ಇಲ್ಲೇ. ನೋಡಪ್ಪ, ಏನೋ ಬೇರೆ ಹೋಗ್ಬೇಕು ಅಂತವಳೆ. ಬೇರೆ ಹೋಗ್ಬೇಕಂತೆ? ಹಾಂ, ಬೇರೆ ಹೋಗ್ಬೇಕು ಅಂತವಳೆ. ಅದೇನೆ ಸವಿತಾ? ಹೌದು, ನಮ್ಮ ಅಮ್ಮನಿಗೂ ನಮ್ಮ ಅಪ್ಪನಿಗೂ ನಾನಿರೋದು ಒಬ್ಳೆ ಮಗಳು. ಇಲ್ಲ ನನ್ನ ಮಗನ ಕರ್ಕೊಂಡು ಅಲ್ಲಿಗಾದ್ರೂ ಓದ್ತೀನಿ, ಇಲ್ಲ ಅಂತಂದ್ರೆ ನನ್ನನ್ನು ಬೇರೆ ಮನೆ ಮಾಡಿ ಅದ್ರಿಕ್ಕು. ನಾನು ಇಲ್ಲಿರಲ್ಲ. ನಡಿ, ನಾವು ಬೇರೆ ಮನೆ ಮಾಡ್ಕೊಂಡಿರೋಣ. ನಿಂಗೆ ಈ ಊರು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ತಾನೆ? ಬೇರೆ ಮನೆ ಮಾಡ್ಕೊಂಡಿರೋಣ ನಡಿ. ಲೇಯ್, ಏನೇ ನೀನೇನು ಮನುಷ್ಯಲೇ ಇಲ್ಲ, ರಾಕ್ಷಸ್ಲೇ? ಯಾಕೆ ಹಿಂಗಾಡ್ತಾ ಇದೆಯಾ? ನಮ್ಮ ಮಗನು ಓದ್ಲಿ ಚೆನ್ನಾಗಿರ್ಲಿ ಅನ್ನೋ ಇದ್ದೇ ಇಲ್ಲಲ್ಲ ನಿಂಕ? ಹಾಂ, ಏನು ಒಂದು ಏಟ್ ಹಾಕಿದ್ರೆ ಏನಾಗ್ತೈತೆ? ಏನೇ ಆಗ್ತೈತೆ? ಸದೋತಾರ ನಿನ್ನ ಮಗನ? ವಿದ್ಯೆ ಕಲೀಲಿ, ಸುಮ್ಮನೆ ಇರುವ. ಇವಾಗ ನೀನು ಬೇರೆ ಮನೆ ಮಾಡ್ತೀಯ ಇಲ್ಲ? ಇವಾಗ ನಾನು ಮನೆ ಬಿಟ್ಟು ಹೋಗ್ಲಾ? ಹೋಗು, ಫಸ್ಟು ಆ ಕೆಲಸ ಮಾಡು. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ನಾನು ನೆಮ್ಮದಿ ಆಗಾದ್ರೂ ಇರ್ತೀನಿ. ಜಾಗ ಖಾಲಿ ಮಾಡಿಬಿಡು. ಬೇರೆ ಮನೆ ಮಾಡೋದು ಕನಸಾಗೂ ತಿಳ್ಕೊಂಬೇಡ. ಯಾಕಂತಂದ್ರೆ ನಮ್ಗಿಷ್ಟ ಇಲ್ಲ. ನಾವೆಲ್ಲ ಜೇನುಗೂಡಿದ್ದಂಗೆ, ನಾವು ಒಂದತ್ರನೇ ಇರಬೇಕು. ಸರಿ, ಒಂದತ್ರನೇ ಇರ್ರಿ, ನಾನೇ ದೂರ ಆಗ್ತೀನಿ. ನನಗೆ ಬೇಕಾಗಿಲ್ಲ. ಓಡ್ ಬಂದಿರೋ ಅವಳಿಗೆ ಅಷ್ಟು ಕೊಬ್ಬಿದ್ರೆ 10 ಜನ ಮುಂದೆ ತಾಳಿ ಕಟ್ಸ್ಕೊಂಡಿರೋ ನನಗೆ ಎಷ್ಟು ಕೊಬ್ಬಿಲ್ಲ? ಏಯ್, ನಾಳೆ ಬಿಗಿಡ್ ಮಾತಾಡೋ, ಬಾರಿಸ್ಬಿಡ್ತೀನಿ. ಇದೇ ಲಾಸ್ಟು. ಇನ್ನೊಂದ್ಸರಿ ಏನೋ ಹುಡುಗಿ ಸುದ್ದಿಗೆ ಹೋಗಿದ್ದೆ ಅಂದ್ರೆ ಬಾರಿಸ್ತೀನಿ ನೋಡ್ಕೋ. ಏನು ಯಾವಾಗಲೂ ಅವಳ ಪರನೇ ಮಾತಾಡ್ತಾ ಇರ್ತೀಯ? ಏನು? ಏಯ್, ಏನ ಮಾತಾಡ್ತಾ? ದುರಂಕರನಮ್ಮ, ದುರಂಕರ ಹಂಗೆ ಆಡಿಸ್ತೈತಿ ಇವಳಿಗೆ. ಏಯ್, ಇವಳು ಅವಳು ಅಂದಿದ್ದಿ ಅಂದ್ರೆ ಅಷ್ಟೇ, ನಾ ಗೂಗಲ್ಗೆ ಹಾಕ್ಬಿಡ್ತೀನಿ. ಸವಿತಾ, ಏಯ್ ಮನು, ನಡಿ ಹೋಗೋಣ. ಕತ್ಲಾದ್ರೂ ಪರವಾಗಿಲ್ಲ, ನಡ್ಕೊಂಡು ಓದ್ತಾ ಇರೋಣ ನಡಿ. ಊರ್ ಸೇರ್ಕೋಣ ನಡಿ. ಇನ್ನಂತೂ 1 ನಿಮಿಷ ನಾನು ಈ ಮನೆಗಿರಲ್ಲ. ನನಗೆ ಬೇಕಾಗಿಲ್ಲ ಈ ಮನೆ. ಇರಲ್ಲ ಅಂದ್ರೆ ಇರಲ್ಲ ಈ ಮನೆಗೆ. ಯಾರು ಬೇಕು? ನೋಡಿದೇನಮ್ಮ? ಏಯ್ ಬಾರೋ ಮನ, ಬಾ. ಅಜ್ಜಿ ಊರಿಗೆ ಹೋಗೋದೇನು ಬೇಡ, ಬಾ. ಎಲ್ಲಾದ್ರೂ ಹೋಗಿ ಕೆರೆನ ಬಾಯಿನ ನೋಡ್ಕೊಂಡು ಸಾಯೋಣ ಬಾ. ಇನ್ನೇನು ಮಾಡ್ತೀಯಾ? ಬಾ, ನಿನ್ನೂ ದಬ್ಬಿಬಿಟ್ಟ ನಾನು ಬಿದ್ದೋತೀನಿ ಬಾ. ಅಜ್ಜಿ ಊರಿಗೆ ಹೋಗೋದು ಬೇಡ ಬಾ. ಸುಮ್ಮನೆ ಏನಕ್ಕೆ ದೊಡ್ಡದಾಗ ಶಾನ್ ಹೋಗ್ರು ಮನೆಗೆ ಹೆಣ್ಣು ಕೊಟ್ಟವ್ರೆ, ನ್ಯಾಯವಾಗಿ 1-3-4 ವರ್ಷನೂ ಬಾಳಿಸ್ಲಿಲ್ಲ ಅಂತ ಊರಾಗಿನ ಜನ ನೆಗಿತಾರೆ. ಬಾ, ಎಲ್ಲಾದ್ರೂ ಹೋಗಿ ಕೆರೆನ ಬಾಯಿನ ನೋಡ್ಕೊಳ್ಳೋಣ. ಶಿವ, ಏನಮ್ಮ? ಮುಂಚೆ ಇದ್ರಲ್ಲ ಹಳೆ ಮನೆ, ಅದು ಕಾಲಿನ ಬಿದ್ದೈತೆ. ನಿಮ್ಮ ಪಾಡಕ್ಕೆ ನೀವು ಅಲ್ಲಿ ಹೋಗ್ರಪ್ಪ ನೆಮ್ಮದಿಯಾಗಿ. ಯಾಕೆ ಸುಮ್ಮನೆ ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ನೆಮ್ಮದಿನೇ ಹೇಳ್ದಾಗ ಆಗೋದು ಈ ಕಂಪೆಗ. ನಿಮ್ಮ ಪಾಡಕ್ಕೆ ನೀವಿರ್ರಿ, ನಮ್ಮ ಪಾಡಕ್ಕೆ ನಾವಿರ್ತೀರಿ. ಏನು ದಿನಾ ಜಗಳ ಮನೆಗ? ಥೂ, ನಂಗೆ ಬೇಜಾರಾಗ್ಬಿಟ್ಟದಪ್ಪ. ಬೆಳಕಾದ್ರೆ ಕತ್ಲಾದ್ರೆ ಹಿಂಗೆ ಜಗಳ ರಗಳ ಆತ ಇದ್ರೆ ಮನೆಗೆ ಏನು ದುಡ್ಡು ಕಾಸು ನಿಲ್ತೈತಾ? ಹೇಳು. ಏನು ಯಾವಾಗಲೂ ಇದೇನು ರಾಮಾಯಣ? ಏನು ತಮಾಷೆ ಮಾಡ್ತಾ ಇದ್ಯಾ ನೀನು? ಅಪ್ಪನ ಕೇಳಿ ತಿಳಿದ್ರೆ ಅಷ್ಟೇ. ಇನ್ನ ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅವ್ರು ಯಾರೋ ಈ ಪೊಲೀಸರು ಇದ್ರಲ್ಲ, ಅವ್ರು ಖಾಲಿ ಮಾಡ್ಕೊಂಡು ಹೋಗೋರೆ. ಹೋಗ್ರಿ, ನಿಮ್ಮ ಅಪ್ಪನೆಲ್ಲ ಕ್ಲೀನ್ ಮಾಡ್ಸೋನೆ, ಖಾಲಿ ಮಾಡ್ಕೊಂಡು ಹೋಗೋರೆ. ಹೋಗ್ಬಿಟ್ರಪ್ಪ. ಯಾಕೆ ಸುಮ್ಮನೆ ಅಪ್ಪ? ನಿಮಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ಥೂ, ಬೇಜಾರಾಗ್ಬಿಟ್ಟದ ನನಗಂತೂ.
ಬೇರೆ ಅನ್ನೋ ಮಾತೇ ಬೇಡ ಅಂತ ಅನ್ಕೊಂಡಿದ್ನೆ. ಈ ಮಹಾತಾಯಿ ನಮ್ಮಮ್ಮನ ನಮ್ಮ ನೆಮ್ಮದಿ ಹಾಳು ಮಾಡ್ತಾವಳಪ್ಪ. ಬೇಡಪ್ಪ, ಇವಳು ಸವಾಸನೇ ಬೇಡ ನಂಗ. ಬೇಡ, ಬೇರೆ ಹೋಗೋ ಮಾತೇ ಇಲ್ಲಮ್ಮ. ಬೇಕಾದ್ರೆ ಊರ್ ಕೊಟ್ಟು ಬಿಡ್ಲಿ ಬಿಡು, ನಂಗೇನಾಗ್ಬೇಕು? ಹೋದ್ರೆ ಹೋತಾಳೆ. ಏಯ್ ಹೋಗ, ಸುಮ್ಮನೆ ಹೋಗ್, ಸುಮ್ಮನೆ ಕರ್ಕೊಂಡು ಹೋಗು. ಬೀಗ ಅಲ್ಲೈತ್ ನೋಡಿ, ಎತ್ಕೊಂಡೋಗೆ ಹೋಗು. ಬಿಟ್ಬಿಟ್ಟು ಬಂದ್ಬಿಡೋಗು. ನಿಂಗೆ ಇಷ್ಟ ಇದ್ರೆ ಅಲ್ಲಿರೋ, ಇಲ್ಲ ಅಂತಂದ್ರೆ ಇಲ್ಲೇ ಇರು. ನನ್ನ ಕೈಲಿ ಇವಳು ಕಾಟ ಸಹಿಸ್ಕೊಂಡಿರಕ್ಕಾಗಲ್ಲ. ನಂಗೆ ತಲೆ ನೋಯ್ತಾಯ್ತು ಹಂಗೆ. ಶಿವ, ಅನ್ನೋರೆಲ್ಲ ಅನ್ಕೊಂಡು ಹೋಗು. ಶಾನ್ಭೋಗ್ರ ಮನೆ ಏನಪ್ಪ ಹಿಂಗಾಗೋಯ್ತು ಅಂತ ಅನ್ನೋರೆಲ್ಲ ಅನ್ಕೊಂಬಿಡ್ಲಿ. ಆಡ್ಕೊಳೋ ಜನ ಇನ್ನು ನಮ್ಮ ನೆಮ್ಮದಿನ ಕಾಪಾಡಲ್ಲ. ನಮ್ಮ ನೆಮ್ಮದಿ ನಾವೇ ಕಾಪಾಡ್ಕೊಬೇಕು. ಏನಪ್ಪ ದಿನಾ ಮನೆಗೆ ಜಗಳ ರಗಳೆ ಹಚ್ಚು. ಅಮ್ಮನ ಹೇಳ್ತಾ ಇರೋ ಸರಿಯಾಗಿ ಐತೆ. ನಿಂಗೆ ಇಷ್ಟ ಇದ್ರೆ ಅಲ್ಲಿರೋ, ಇಲ್ಲ ಅಂತಂದ್ರೆ ಬಂದ್ಬಿಡೋಗು. ಅವಾಗ ಹೋಗಿ ಮಾತಾಡ್ಸ್ಕೊಂಬರಿಯ. ನನ್ನ ಮಾತು ಕೇಳಿಸುವ. ಇವಳಿಂದ ನಮ್ಮನೆಗೆ ನೆಮ್ಮದಿ ಆಳತ್ತೆ ಶಿವ. ನಿನಗೂ ನೆಮ್ಮದಿ ಇರಲ್ಲ. ಆಗ ಆ ಮಗುನೂ ಸುಮ್ಮನೆ ಅಳ್ತಾನೆ. ಹೋಗ್ ಶಿವ, ಕರ್ಕೊಂಡೋಗಿ ಬಿಟ್ಬಿಡೋಗು. ಹೋಗಪ್ಪ, ನಾನು ಇಷ್ಟ ಹೇಳೋಕ್ಕಾಗೋದು. ಇನ್ನು ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲಪ್ಪ. ಅವಳಿಗೆ ಹೇಳಿ 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 ನನಗೆ ಸಾಕಾಗ್ಬಿಟ್ಟಿದೆ. ಅವಳು ಬುದ್ಧಿ ಕಲಿಯಲ್ಲ. ಅವಳ ಸವಾಸ ನನಗೆ ಬೇಡ. ಬೆಳಗ್ಗೆ ಅಪ್ಪನ ಬಂದ ಮೇಲೆ ಮಾತಾಡೋಣ ಬಿಡಮ್ಮ. ಅಪ್ಪನ ಬುದ್ಧಿ ಹೇಳ್ತಾನೆ. ಇವಳಿಗೆ ಬುದ್ಧಿ ಹೇಳಕ್ ಹೋದ್ರೆ ಆಯಪ್ಪನ ಸಣ್ಣ ಆತಾನೆ. ಯಾಕೆ ಇರೋ ಮರ್ಯಾದೆನೂ ಕಳಿತೀಯ ಅಪ್ಪನ್ಗ? ಇನ್ನು ಇವಳೇನ ಅನ್ಬೇಕು? ಇನ್ನು ಅದನ್ನೇ ಮನ್ಸ ಇಟ್ಕೊಂಡು ಕೊರಿಬೇಕು. ವಯಸ್ಸಾಗಿರೋ ಜೀವ ಎಲ್ಲೋ 2 ದಿವಸ ಆರಾಮಾಗಿರ್ಲಿ. ಕರ್ಕೊಂಡೋಗ ನೀನು ಎಂಡ್ರ. ನೀನು ಇವಳಿಂದ ನೆಮ್ಮದಿನೇ ಹೇಳ್ದಾಗ ಹೋಗೋದು ಮನೆಗ. ಬೀಗ ಅಲ್ಲೇ ಇಟ್ಟು ನೋಡ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋಗು. ಅಮ್ಮ, ಇವಾಗ ನೆಮ್ಮದಿನ ನಿಂಕ? ನೆಮ್ಮದಿನೇ ನಿಂಕ? ನೀನ್ ನಡಿ. ನೀನು ಪ್ರಪಂಚದಾಗ ಯಾರು ಮಾಡ್ತಿದ್ದೆ, ನಾವು ಮಾಡ್ತಾ ಇಲ್ಲ. ಏನ್ ಪ್ರಪಂಚದಾಗ ಯಾರು ಬೇರೆ ಹೋಗಿಲ್ಲ. ತುಂಬಿದ ಕುಟುಂಬಗಳು ಯಾವ ಹೊಡೆದೋಗಿಲ್ಲ. ನೀನ್ ನಡಿ. ನಮ್ಮ ಜೀವನ ನಮ್ಕ, ಅವ್ರ ಜೀವನ ಅವ್ರಕ. ಏನು ಯಾವಾಗ್ಲೂ ಇವ್ರು ಚಾಕ್ರಿ ಮಾಡ್ಕೊಂಡಿರ್ಬೇಕೇನು ನಾನು? ಎಲ್ಲೇ ಕಾಯ್ಕೊಂಡಿದ್ದೆ ರಾಕ್ಷಸಿ. ಅಳ್ಬಾರ್ದು, ಸುಮ್ಮನೆ ರಮ್ಮ. ಹೋಗಿ ಹೋಗಿ ಅಂತ ದರಿದ್ರದೊಳ ಹೊಟ್ಟೆ ಗುಟ್ಟೆ. ನಿಂಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನನ್ನ ಮಗನಿಗೇನು ಪರಿಸ್ಥಿತಿ ಬಂದಿದೆ? ಅವ್ನು ರಾಜರಿದ್ದಂಗಿರ್ತಾನೆ. ಲೇ, ಮುಂದೆ ಒಂದಲ್ಲ ಒಂದ್ ದಿವಸ ಅನ್ಭವಿಸ್ತೀಯ ನೋಡ್ತಾ ಇರು. ಅವನು ಉಪ್ಸಿ ತಲೆ ಮೇಲೆ ಇಕ್ಕೊಂಡಿರೋದಲ್ಲ, ಅನ್ಭವಿಸ್ತೀಯ ನೋಡ್ತಾ ಇರು. ಅಳ್ಬಾರ್ದು, ಸುಮ್ಮನೆ ಇರು. ಹಾಳಾದೊಳೆ. ನಡಿ. ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನನ್ನಿಂದ ಬರ್ಬೇಕು ನೀನು. ನಮ್ದೇನಪ್ಪ, ನಮ್ದೇ ಮನೆ. ನಿನ್ನ ಮೇಲೆ ಯಾರು ನಮ್ಮನ್ನು ಕೇಳೋರಿಲ್ಲ. ನೀನು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು, ಊಟ ಮಾಡ್ಬೋದು, ಇಷ್ಟ ಇದ್ರೆ ಸ್ಕೂಲ್ಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಮನೆಗೆ ಇರ್ಬೋದು. ಇಷ್ಟ ಇದ್ರೆ ಸ್ಕೂಲ್ಗೆ ಹೋಗು, ಇಲ್ಲ ಅಂತಂದ್ರೆ ಆರಾಮಾಗಿ ಮನೆಗಿರು. ಚಿಕ್ಕ ತಪ್ಪಲೆ ಒಳಗೆ ಸಾರು, ಚಿಕ್ಕ ತಪ್ಪಲೆ ಒಳಗೆ ಅನ್ನ, ಒಂದು ಮುದ್ದೆ ಹಿಟ್ಟು ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ಅಲ್ಲಿದ್ದಾಗ ದೊಡ್ಡ ತಪ್ಪಲೆಗೆ ಸಾರು, ದೊಡ್ಡ ತಪ್ಪಲೆಗೆ ಅನ್ನ. ಅಬ್ಬಬ್ಬಬ್ಬ, ಎಷ್ಟೊಂದು ಕಷ್ಟ ಇತ್ತು ಆ ತರಕಾರಿ ಹಚ್ಚೋದು. ಅಯ್ಯೋ, ಈ ಮನೆಗಾದ್ರೆ ನಾನು, ನೀನು, ಅಪ್ಪ, ಮೂವರೇ ಇರೋದು. ಇಲ್ಲ ಇರೋದು ಅವ್ರ ಮನೆ. ಅಲ್ಲಿ ಹೋಗಿ ಆಟ ಆಡ್ಕೊಂಡಿರ್ಬೋದು ನೀನು. ಆಯ್ತಾ? ಅಮ್ಮನ್ಗೂ ಮಗನ್ಗೂ ನೆಮ್ಮದಿ ಆಯ್ತಾ? ಮನೆಗೆ ಆರಾಮಾಗಿ ನಿಮ್ಮ ಅಮ್ಮನ ಜೊತೆಗೆ ನಿಮ್ಮ ಅಮ್ಮನ ಬುದ್ಧಿ ಕಲ್ಕೊಂಡು ಆರಾಮಾಗಿ ಮನೆಗೆ ಇರು. ನಾವ್ಯಾಕೆ ಮಾತಾಡಿ ಕೆಟ್ಟವರಾಗಬೇಕು? ಅಮ್ಮನ್ಗೆ ಇವಾಗ ನಗು. ಇಲ್ಲ, ಏನಾಯ್ತು ಇವಾಗ? ಏನ್ ಪ್ರಪಂಚದಾಗ ಯಾರು ಮಾಡಿದ ತಪ್ಪು ನಾವೇ ಮಾಡ್ತಾ ಇದ್ದೀರಾ? ಯಾವತ್ತಿದ್ರು ಬೇರೆ ಬರ್ಬೇಕಾಗಿತ್ತಲ್ಲ, ಬಂದಿದ್ದೀರಲ್ಲ, ಬಿಡ. ಇನ್ಯಾಕ ಅಂಕಿಸ್ತಾ ಇದೀಯಾ? ಬಿಡ, ಇವಾಗೇ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ನಿಮ್ಮ ಮನೆಗೆ ಜಾಸ್ತಿ ಇರೋದು. ನೀನು ಕೂಗ್ಲಿಕ್ಕೋದು, ಗಲಾಟೆ ಮಾಡೋದು ಮಾಡಿದಿ ಅಂದ್ರೆ ಸಾಯಿಸ್ಬಿಡ್ತೀನಿ ನಾನು ನಿನ್ನ. ಸೈಲೆಂಟ್ ಆಗಿದ್ರೆ ಸರಿ ಈ ಮನೆಗೆ. ನಡಿ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡೋದು ಏನಿದ್ರೆ ಮಾಡ್ಕೊಳ್ಳೋಣ. ನಡಿ. ಹೋಗಿ ನಿನ್ನ ಕಟ್ಕೊಂಡಲ್ಲ. ಅಯ್ಯ, ಇಲ್ಲಿ ನಡಿ. ಮನು, ನಂಗದು ಜಾಸ್ತಿ ಖುಷಿ ಆತೈತ್ ಮನು. ಮನು 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 ಖುಷಿಗೆ ಖುಷಿ ಆಗೈತ್ ನಂಗೆ. ಒಳ್ಳೆ ಇಷ್ಟದಿಂದ ಜೈಲಲ್ಲಿದ್ದೆ, ಇವಾಗ ಜೈಲಿಂದ ಬಿಡುಗಡೆ ಸಿಕ್ಬಿಡ್ತು ನಂಗೆ. ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ. ಯಾರ ಕೈಲಾದ್ರೂ ಅಜ್ಜಿ ಕೇಳಿ ಕಳಿಸ್ತೀನಿ. ಅಜ್ಜಿ ಬಂದ್ರೆ ಇನ್ನು ಮೇಲೆ ಇಲ್ಲೇ ಇರೋದು ಅಜ್ಜಿ. ಎಲ್ಲೂ ಕಳ್ಸಲ್ಲ, ಆರಾಮಾಗಿ ಇಲ್ಲೇ ಬಿದ್ದಿರ್ಲಿ. ನಿಮ್ಮ ಅಜ್ಜಿ ಕಾಂತಮ್ಮನ ಮುಂದುವರಿಯುವುದು.